ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಚೀನಾರಾಮು, ರಾಷ್ಟ್ರೀಯ ಅಧ್ಯಕ್ಷರು, ಅಖಿಲ ಭಾರತ ದಲಿತ ಕ್ರಿಯಾ ಸಮಿತಿ. ಬಂಧುಗಳೇ, ನನ್ನ ಬಗ್ಗೆ ಒಂದು ವದಂತಿ ಇದೆ. ಚೀನಾರಾಮು BJPಯಲ್ಲಿದ್ದಾರೆ, RSS ಅಲ್ಲಿದ್ದಾರೆ, ಹಾಗಾಗಿ ಮೀಸಲಾತಿಯ ವಿರುದ್ಧ ಏನೇನೋ ಮಾತಾಡ್ತಾರೆ, ಮೀಸಲಾತಿಯನ್ನೇ ತೆಗೆಯೋ ಪ್ರಯತ್ನ ಮಾಡ್ತಾರೆ ಅಂತಕ್ಕಂಥ ಸುಳ್ಳು ಆರೋಪಗಳನ್ನು ಇಡೀ ರಾಜ್ಯದಲ್ಲಿ ಕೆಲವು ತುಕಡೆ ಗ್ಯಾಂಗ್ಗಳು ಹಬ್ಬಿಸುತ್ತಾ ಇದ್ದಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ವಿಷವನ್ನು ಕುಡಿದು ನಮಗೆ ಅಮೃತವನ್ನು ಕೊಟ್ಟಿದ್ದಾರೆ. ಈ ಅಮೃತವನ್ನು ನಿಜವಾದ ಕಟ್ಟಕಡೆಯ ಗುಡಿಸಲು ವಾಸಿಗಳಿಗೆ ತಲುಪಬೇಕಾಗಿದೆ. ಕಟ್ಟಕಡೆಯ ಸಮಾಜ ಇವತ್ತು ಒಪ್ಪತ್ತು ಊಟಕ್ಕಾಗಿ ತಪ್ಪಿಸುತ್ತಿದೆ. ಎಲ್ಲೋ ಒಂದು ರೀತಿ ಸ್ವತಂತ್ರ ಬರೋದಕ್ಕಿಂತ ಮುಂಚೆ ಇದ್ದಂಥ ಒಂದು ದೊಡ್ಡ ಕಂದಕದಲ್ಲಿ ಬದುಕುತ್ತಿದೆ ನನ್ನ ಸಮಾಜ. ನನ್ನ ಅಣ್ಣ ತಮ್ಮಂದ್ರು ಇವತ್ತು ಹೊಟ್ಟೆ ತುಂಬ ಊಟ ಮಾಡೋಕ್ಕಾಗ್ತಾ ಇಲ್ಲ. BA ಮಾಡ್ತಾರೆ, BSc ಮಾಡ್ತಾರೆ, MA ಮಾಡ್ತಾರೆ, MCom ಮಾಡ್ತಾರೆ, MSc ಓದ್ತಾರೆ ವಿದ್ಯಾರ್ಥಿಗಳು. ಹಳ್ಳಿಯಿಂದ ಬಂದಿರ್ತಾರೆ, ಭಾಳ ಶ್ರಮ ವಹಿಸಿ ವಿದ್ಯಾಭ್ಯಾಸವನ್ನು ಮಾಡ್ತಾರೆ. ಆದರೆ ಅಂಬೇಡ್ಕರ್ ಅವರು ಕೊಟ್ಟಂಥ ಮೀಸಲಾತಿಯ ಸೌಲಭ್ಯಗಳು, ಮೀಸಲಾತಿ ಇಲ್ಲಿಯ ತನಕ ಕಟ್ಟ ಕಡೆಯ ಸಮಾಜಕ್ಕೆ ತಲುಪಲಿಲ್ಲ. ಇದು ಯಾಕೆ? ನಮ್ಮಲ್ಲಿ ಬಲಿತ ಸಮಾಜ ಇದೆ. ಬಲಿತ ಸಮಾಜ, ಬಲಿತ ದಲಿತರು ಇವತ್ತು ಮೀಸಲಾತಿಯನ್ನು ಸಂಪೂರ್ಣವಾಗಿ ತಿಂತಾ ಇದ್ದಾರೆ. ತಾನು 10 ಸಾರಿ MLA ಆಗ್ತಾರೆ, MP ಆಗ್ತಾರೆ. ಸರ್ಕಾರದ ಎಲ್ಲ ಸೌಲಭ್ಯಗಳನ್ನು ತಾವೇ ತಮ್ಮ ಮಕ್ಕಳಿಗೆ, ತಮ್ಮ ಪರಿವಾರಕ್ಕೆ ಬಳಸ್ಕೊಳ್ತಾ ಇದ್ದಾರೆ. IAS, IPS, IRS, IFS, ಡಾಕ್ಟರ್, ಇಂಜಿನಿಯರ್ ಏನಾಗ್ತಾ ಇದ್ದಾರೆ ಇವರು? ಇವತ್ತು ಉತ್ತರ ಪ್ರದೇಶದಲ್ಲಿ ಒಂದು ಅತ್ಯಾಚಾರ ಆಗ್ತದೆ ಅಂತ ಹೇಳ್ತಾರೆ, ಇನ್ನೆಲ್ಲೋ ಒಂದು ಕೊಲೆ ಆಗ್ತದೆ, ಇನ್ನೆಲ್ಲೋ ಅನ್ಯಾಯಗಳಾಗ್ತದೆ ಅಂತಕ್ಕಂಥ ವಿಚಾರದಲ್ಲಿ ಇವತ್ತು ಕೂಗಾಡ್ತಕ್ಕಂಥ ತುಕಡೆ ಗ್ಯಾಂಗ್ಗಳು ನೇರವಾಗಿ ಹೇಳ್ತೇನೆ, ನೀವೇನು ಮಾಡಬೇಕಾಗಿದೆ? ಈ ಅತ್ಯಾಚಾರಗಳು, ಅನ್ಯಾಯಗಳು, ದೌರ್ಜನ್ಯಗಳನ್ನು ಖಂಡಿಸಬೇಕಾದ್ರೆ ನೀವು ಮೊದಲು ಸ್ವತಂತ್ರವಾಗಿ ಆರ್ಥಿಕವಾಗಿ ಮೇಲೆ ಬರಬೇಕು, ನಿಮ್ಮದೇ ಆದಂಥ ಉದ್ಯೋಗವನ್ನು ಸಂಪಾದಿಸ್ಬೇಕು. ಇದು ಯಾರಿಗೂ ಹೋಗ್ತಾ ಇದೆ? ಎಲ್ಲ ಶ್ರೀಮಂತರಿಗೆ ಹೋಗ್ತಾ ಇದೆ. ನಮಗೆ ಮೇಲ್ಜಾತಿಯವರು ನಮ್ಮ ಶತ್ರುಗಳಲ್ಲ. ನಮ್ಮ ಶತ್ರುಗಳು ಯಾರಾದರೂ ಇದ್ದರೆ ಅವರೇ ನಮ್ಮಲ್ಲೇ ಮೇಲೆ ಬಂದಿರತಕ್ಕಂಥ ಬಲಿತ ಸಮಾಜ, ಬಲಿತ ವರ್ಗ ನಮ್ಮನ್ನು ತುಳಿತಾ ಇದೆ. ಎಲ್ಲೋ ಒಂದು ಕಡೆ ಯಾವುದೋ ಸಮಾಜ ನಮ್ಮನ್ನು ತೊಂದರೆ ಕೊಡ್ತಾ ಇದೆ ಅಂತಕ್ಕಂಥ ಮಾತುಗಳಿಗೆ ನಾನು ಒಪ್ಪೋದಿಲ್ಲ. ಇವತ್ತು ಸರ್ಕಾರದ ಯೋಜನೆಗಳು, ಸರ್ಕಾರದ ವಿಚಾರಗಳಲ್ಲಿ ಸಿಗ್ತಕ್ಕಂಥ ಮೀಸಲಾತಿ ನಿಜವಾದ ಸಮಾಜವನ್ನು ತಲುಪಿಸಬೇಕಾಗ್ತದೆ. ಆ ಒಂದು ದಿಕ್ಕಿನಲ್ಲಿ ತಾವು ಮನಃಪ್ರವರ್ತನೆ ಮಾಡ್ಕೊಳ್ಳಿ. ದೇಶದಲ್ಲಿ ನರೇಂದ್ರ ಮೋದಿಯವರು ಪ್ರಧಾನಿ ಆದ ಮೇಲೆ ಯಾರು 10 ಲಕ್ಷದ ಗ್ಯಾಸ್ ಸಬ್ಸಿಡಿಯನ್ನು ತಗೊಳ್ತಾ ಇದ್ದೀರಿ, 10 ಲಕ್ಷ ಇನ್ಕಮ್ ಟ್ಯಾಕ್ಸ್ ಕಟ್ಟುವಂಥ ಗ್ಯಾಸ್ ಸಬ್ಸಿಡಿ ತಗೊಳ್ತಾ ಇದ್ದೀರಿ, ನೀವು ಬಿಟ್ಕೊಡಿ ಅಂದರು. ಇವತ್ತು 4 ಕೋಟಿ ಜನ ಬಿಟ್ಕೊಟ್ಟಿದ್ದಾರೆ. 4 ಕೋಟಿ ಜನ ಸಬ್ಸಿಡಿಯನ್ನು ಬಿಟ್ಟಿದ್ದಾರೆ. ಇವತ್ತು ಹಳ್ಳಿನಲ್ಲಿ ಗುಡಿಸಲಲ್ಲಿ ಇವತ್ತು ಗ್ಯಾಸ್ ಸಿಲಿಂಡರ್ ಇಟ್ಕೊಂಡು ಅಡುಗೆ ಮಾಡಿಕೊಂಡು ಆ ತಾಯಂದಿರು ನರೇಂದ್ರ ಮೋದಿಯವ್ರನ್ನ, ಭಾರತೀಯ ಜನತಾ ಪಕ್ಷವನ್ನು ಮತ್ತು ಈ ಒಂದು ಸರ್ಕಾರದ ಯೋಜನೆಗಳನ್ನು ತಲುಪಿಸೋ ರೀತಿಯಲ್ಲಿ ನಡೀತಾ ಇರ್ತಕ್ಕಂಥ BJPಯ ಒಂದು ಆಂದೋಲನದಲ್ಲಿ ಕೈ ಹಾಕಿದ್ದಾರೆ. ಬಂಧುಗಳೇ, ನಾನು BJP ಕಾಂಗ್ರೆಸ್ ಅಂತಕ್ಕಂಥ ಮಾತನ್ನಲ್ಲಿ ವಿಶೇಷತೆ ಕೊಡೋದಿಲ್ಲ. ಆದರೆ ಏನು ನಿಜವಾದಂಥ ಶೋಷಿತ ಸಮಾಜವನ್ನು ಮೇಲೆತ್ತುವಂಥ ಕೆಲಸವನ್ನು ನರೇಂದ್ರ ಮೋದಿಯವರು ಪ್ರಾಮಾಣಿಕವಾಗಿ ಮಾಡ್ತಾರೆ. ಇದ್ರ ಬಗ್ಗೆ ಎರಡು ಮಾತಿಲ್ಲ ನನಗೆ. ಹೌದು, ನಾನು BJPಯ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ SC ಮೋರ್ಚಾ ಬಾಸ್, ದಕ್ಷಿಣ ಭಾರತದ ಉಸ್ತುವಾರಿಯೂ ಸಹ. ಆದರೆ ನರೇಂದ್ರ ಮೋದಿಯವರು ಮಾಡ್ತಕ್ಕಂಥ ಒಂದು ಒಳ್ಳೆ ಕೆಲಸಗಳನ್ನು ಜನಸಾಮಾನ್ಯಕ್ಕೆ ತಲುಪಬೇಕಾದ್ರೆ ಸಂಘಟಿತವಾದಂಥ ಒಂದು ಅವಕಾಶ ಸಿಗಬೇಕು. ನರೇಂದ್ರ ಮೋದಿಯವರಲ್ಲಿ ನಾನು ಒಂದು ಮನವಿಯನ್ನು ಮಾಡಿದ್ದೇನೆ. ಮೀಸಲಾತಿಯನ್ನು ಯಾರು ಒಮ್ಮೆ ಪಡೆದಿದ್ದಾರೆ ಮತ್ತೆ ಅವರಿಗೆ ಮೀಸಲಾತಿ ತಲುಪಬಾರ್ದು. ಆ ಮೀಸಲಾತಿ ಏನಿದ್ರು ನಿಜವಾದ ಕಟ್ಟ ಕಡೆಯ ಸಮಾಜಕ್ಕೆ ತಲುಪಬೇಕು. ಈ ದಿಕ್ಕಿನಲ್ಲಿ ಹೊಸ ಒಂದು ಹೋರಾಟ ಮಾಡಬೇಕಾಗಿದೆ. ಇವತ್ತು ಅಖಿಲ ಭಾರತ ದಲಿತ ಕ್ರಿಯಾ ಸಮಿತಿ ಕನ್ಯಾಕುಮಾರಿಯಿಂದ ಕಾಶ್ಮೀರ ತನಕ ಇವತ್ತು ಎಲ್ಲ ರಾಜ್ಯಗಳಲ್ಲಿ ಅತಿ ಹೆಚ್ಚಿನ ಜನನ ಸಂಘಟಿತ ಮಾಡ್ತಾ ಇದೆ. ಪ್ರಾಮಾಣಿಕ ಕಾರ್ಯಕರ್ತರು ಇದರ ಜೊತೆ ಕೈ ಜೋಡಿಸಿದ್ದಾರೆ. ಹಾಗಾಗಿ ತುಕಡೆಗಳು ನೀವು ಯಾವತ್ತೂ ನಿಮ್ಮ ಬುದ್ಧಿಯನ್ನು ಬದಲಾಯಿಸ್ಕೊಳ್ಳೋದಿಲ್ವೋ, ಯಾವತ್ತೂ ಒಬ್ಬ ವ್ಯಕ್ತಿಯ ಒಳ್ಳೆಯ ಕೆಲಸಗಳನ್ನು ಪ್ರೋತ್ಸಾಹಿಸೋದಿಲ್ವೋ, ಈ ಸಮಾಜಕ್ಕೆ ಒಂದು ಒಳ್ಳೆಯದಾಗೋದಿಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಕನಸು ನನಸಾಗಬೇಕಾಗಿದೆ. ಇವತ್ತು ತಾವೆಲ್ಲ ನೋಡ್ತಾ ಇದ್ರಿ, ಮಹಾನಾಯಕ ಅಂಬೇಡ್ಕರ್ ಅವರ ಜೀವನದಲ್ಲಿ ಏನೇನು ನಡೆದಿದೆ ಅಂತಕ್ಕಂಥದ್ದು ಗಮನಿಸ್ತಾ ಇದ್ದೀರಿ. ಆ ಮಹಾನಾಯಕನ ಆ ಒಂದು ನೋವನ್ನು ಇನ್ನೂ ನನ್ನ ಜನ ಹಳ್ಳಿಗಳಲ್ಲಿ ಮಾಡ್ತಾ ಇದ್ದಾರೆ, ಪಡ್ತಾ ಇದ್ದಾರೆ, ಆ ಬಾಧೆಗಳನ್ನು ಅನುಭವಿಸ್ತಾ ಇದ್ದಾರೆ. ಅವ್ರನ್ನ ಬದಲಾಯಿಸೋರು ಯಾರು? ಚೀನಾರಾಮ ಮಾತಾಡಿದ್ರೆ BJP, RSS 10
10 ಕ್ವಶನ್ ಮಾರ್ಕ್ಗಳಾಗ್ತೀರಾ. ಬಿಡಿ, ಇನ್ನಾದರೂ ಸರಿ ಮಾಡ್ಕೊಳ್ಳಿ, ನಿಮ್ಮ ಮನಸ್ಸು ಪರಿವರ್ತನೆ ಆಗಲಿ. ನಿಮಗಾಗಿ ನನ್ನ ಹೋರಾಟ ಆಗಿದೆ ವಿನ ಯಾವುದೋ ಬಲಿತ ದಲಿತರ ಪರವಾಗಿ ಅಲ್ಲ. ಬಲಿತ ದಲಿತರು ನನ್ನ ವಿರೋಧ ಮಾಡಲಿ, ಆದರೆ ನಿಜವಾದ ಅವಕಾಶ ವಂಚಿತರು ನನ್ನ ಜೊತೆ ಕೈ ಜೋಡಿಸ್ಬೇಕು, ಈ ವಿಚಾರವನ್ನು ಪ್ರಸ್ತಾಪ ಮಾಡಬೇಕು. ಇವತ್ತು ನರೇಂದ್ರ ಮೋದಿಯ ತನಕ ಈ ಕೂಗು ಹೋಗಬೇಕಾಗಿದೆ. ಮೀಸಲಾತಿ ಪಡ್ಕೊಂಡಂಥವ್ರು ಮತ್ತೆ ಆದರೂ ವಾಪಸ್ ಹೋಗಬೇಕು. ಈಗಾಗಲೇ ನಾನು ಒಂದು ಪುಸ್ತಕವನ್ನು ಕನ್ನಡದಲ್ಲಿ ಬರೆದಿದ್ದೆ, ಬಲಿತ ದಲಿತರ ತುಳಿತ ನನ್ನ ಜನನಾಥ. ಇವತ್ತು ಇಂಗ್ಲೀಷಲ್ಲಿ ಪುಸ್ತಕ ಬಿಡುಗಡೆ ಇನ್ನೂ ಆಗಿಲ್ಲ. ಅನ್ಟಚ್ಡ್ ಅಮಾಂಗ್ ದ ಅನ್ಟಚಬಲ್ಸ್ ಅಂತಕ್ಕಂಥ ಒಂದು ವೇದ ಘೋಷಣೆಯೊಂದಿಗೆ ಈ ಪುಸ್ತಕವನ್ನು ದೇಶಾದ್ಯಂತ ಬಿಡುಗಡೆ ಮಾಡ್ತಾ ಇದ್ದೇನೆ. ದೇಶದಲ್ಲಿ ಹೊಸ ಪ್ರಯತ್ನ ಮಾಡ್ತೇನೆ. ನನ್ನ ಪ್ರಯತ್ನ ಸಕ್ಸಸ್ ಆಗುತ್ತೆ. ಜೈ ಭೀಮ್, ಜೈ ಭೀಮ್, ಜೈ ಭೀಮ್.